ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಷ್ಟೇ. ಜನವರಿ 14ನೇ ತಾರೀಕು ಕಮಿಷನರ್ ಆಫ್ ಪೊಲೀಸ್ CCBಗೆ ನಾನೊಂದು ದೂರು ಕೊಟ್ಟಿರ್ತೀನಿ. ನನಗೆ ಅನಾಮಧೇಯ ಕಾಲ್ಸ್ ಬರ್ತಿದ್ದಂಥ ವ್ಯಕ್ತಿಗಳ ವಿರುದ್ಧವಾಗಿ ಆ್ಯಂಡ್ ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದಂಥ ವ್ಯಕ್ತಿಗಳ ವಿರುದ್ಧವಾಗಿ 5 ಜನ ವ್ಯಕ್ತಿಗಳ ವಿರುದ್ಧವಾಗಿ ಮಾತ್ರ ನಾನು ದೂರು ಕೊಟ್ಟಿರ್ತೀನಿ. ಬೇರೆ ಯಾರ ವಿರುದ್ಧವಾಗೂ ನಾನು ದೂರು ನೀಡಿರೋದಿಲ್ಲ. ಮತ್ತೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ, 5 ಜನ ವ್ಯಕ್ತಿಗಳು ನನಗೆ ಅನಾಮಧೇಯವಾಗಿ ಕಾಲ್ ಮಾಡ್ತಿದ್ದು, ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ದು ಆ್ಯಂಡ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದ ವ್ಯಕ್ತಿಗಳ ವಿರುದ್ಧವಾಗಿ ಮಾತ್ರ ನಾನು ದೂರು ಕೊಟ್ಟಿರ್ತೀನಿ. ಅದ ನಂತರ CCB ಅವರು ನಮಗೆ 18th ಫೋನ್ ಮಾಡಿ ಕರೆದು ನನ್ನಿಂದ ಎಲ್ಲ ಮಾಹಿತಿಗಳನ್ನ ಕೇಳಿ ತಗೊಳ್ತಾರೆ. ಅಕ್ಯೂಸ್ಗಳನ್ನು ಕರೆಸಿ ಕೂಡ ಮಾತಾಡಿರ್ತಾರೆ. ಇವತ್ತು 23ನೇ ತಾರೀಕು ಜಾನ್ವರಿ ಕರೆಸಿ ನನ್ನನ್ನು ಮತ್ತೆ ಅಕ್ಯೂಸ್ಗಳನ್ನು ಕರೆಸಿ ಅವರು ಅಪಾಲಜೀಸ್ನ ಒಪ್ಕೊಳ್ತಾರೆ ನನ್ನ ಮುಂದೆ. ಯಾಕಂತಂದರೆ ಯಾವುದೋ ಒಂದು ಬರದಲ್ಲಿ ನಾವು ಅವ್ರಿಗೆ ಮಾಡಿಬಿಟ್ವಿ, ಮಾಡಬಾರ್ದಿತ್ತು ಅಂತ. ಯಾಕಂತಂದರೆ ಅವ್ರ ಹತ್ರ ಯಾವುದೇ ಪುರಾವೆಗಳು ಕೂಡ ಇರೋದಿಲ್ಲ. ಅವರು ಬರೀ ನನ್ನ ಹೆಸರನ್ನು ಬಳಸೋದಾಗಿರ್ಬೋದು, ಕಮೆಂಟ್ ಮಾಡೋದು ಅಷ್ಟೇ ಮಾಡ್ತಿರ್ತಾರೆ. ಹಾಗಾಗಿ ಅವರು ಕಾನೂನಿನ ವಿರುದ್ಧವಾಗೇ ನಡ್ಕೊಂಡಿರ್ತಾರೆ ಅನ್ನೋದು ಅಲ್ಲಿ ಸತ್ಯಾನ್ವೇಷಣೆಗಳಲ್ಲಿ ಕಂಡು ಬಂದಾಗ ಅವರು ಅಪಾಲಜಿ ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿರ್ತಾರೆ. ಸೊ ನಾನು ಕಾನೂನು ಮೊರೆ ಹೋಗಿದ್ದ ಕಾರಣ ನನಗೆ ಕೆಲವು ಪ್ರೋಟೋಕಾಲ್ಸ್ ಇತ್ತು. ಯಾವುದೇ ರೀತಿ ಈ ವಿಚಾರದ ಎಲ್ಲೂ ಇದು ಸಾರ್ಟ್ ಔಟ್ ಆಗೋವರೆಗೂ ಮಾತಾಡೋ ಹಾಗಿಲ್ಲ ಅನ್ನೋದಾಗಿ. ಆ್ಯಂಡ್ ಈ ಯಾರು 5 ಜನ ಅಕ್ಯೂಸ್ಡ್ಗಳಿದ್ರು ಅವರ ಹೆಸರುಗಳನ್ನ ನಾನು ಯಾವುದೇ ವಿಡಿಯೋದಲ್ಲೂ ಕೂಡ ಸೂಚಿಸಿಲ್ಲ. ಯಾಕಂತಂದರೆ ನನ್ನ ಉದ್ದೇಶ ಆ ಹೆಸರುಗಳಿಗೆ ಮಸಿ ಬಳಿಯೋ ಅನ್ನೋಂಥದ್ದಲ್ಲ. ತಪ್ಪು ಪ್ರತಿಯೊಬ್ಬರು ಮಾಡ್ತಾರೆ, ಅದನ್ನು ತಿದ್ದಿ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಜೀವನ ನೋಡ್ಕೊಂಡು ಹೋಗೋದೇ ಮನುಷ್ಯ ಗುಣ. ಅದನ್ನು ನಾನು ನಂಬಿರೋ ಅಂಥವಳು.